ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಈ ಒಂದು ಬಲೂನ್ ಯಾಕೆ ತರಿಸಿದ್ದೀನಿ ಅಂತ ನೀವು ಕೇಳ್ಬೋದು. ನಾನು ಒಂದು ಬಲೂನ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ಅಪ್ಪಂಗೆ ಅಮ್ಮಂಗೆ. ಈ ಥಾಟ್ ನಂಗೆ ಯಾಕೆ ಬಂತು ಅಂದ್ರೆ, ನಾನು ನನ್ನ ಫ್ರೆಂಡ್ಸು ಅಂದ್ರೆ ಒಂದು ಸ್ಟೇಷನರಿ ಇಂದ ಹೋಗೋವಾಗ ಅಲ್ಲಿ ಒಂದು ಬಲೂನ್ಸ್ ಇಟ್ಟಿದ್ರು. ಅವಾಗ ನಂಗೆ ಒಂದೇ ಸತಿ ನೆನಪು ಬಂದಿದ್ದೆ ಬಲೂನ್ ಚಾಲೆಂಜ್ ಅಂತ. ಸೊ ನಾನು ನಮ್ಮಮ್ಮಂಗೆ ಬಂದು ಹೇಳಿದೆ ಈ ತರ ಮಾಡೋಣ ಅಂತ. ನಮ್ಮಮ್ಮನು ಹೂ ಅಂದ್ರು. ಈಗ ಆ ವಿಡಿಯೋನ ಈಗ ಮಾಡ್ತಾ ಇದೀವಿ. ಲೆಟ್ಸ್ ಸ್ಟಾರ್ಟ್. ಚಲೋ ಗೈಸ್. ನಾನು ಹಾಗೆ ಹೇಳಿದೆ ಈ ಚಾಲೆಂಜ್ ಮಾಡ್ತಿದ್ದೀನಿ ಅಂತ. ಯಾವ ತರ ಬಲೂನ್ ಶೇಪ್ ಅಂತ ಬರ್ಬೇಕು ಅಂದ್ರೆ ಕಾಣಿಸ್ತಿರ್ಬೇಕು. ಕಾಣಿಸ್ತಿದೆ ಇಲ್ಲ? ಈ ತರ ಶೇಪ್ ಬರ್ಬೇಕು. ಯಾರು ಬೇಗ ವಿನ್ ಆಗ್ತಾರೆ ಅಂತ ಬನ್ನಿ ಕಮೆಂಟ್ ಮಾಡಿ, ಯಾರು ವಿನ್ ಆಗ್ಬೋದು ಬೇಗ ಅಂತ. ಮಂತೇಶ ಹೇಳಿದ್ನಲ್ ಮಗಳ ಏನಂತ ಹೇಳಿ ಹೇಳ. 2 ನಿಮಿಷ ಕೊಡ್ತಾಳ, ಬ್ಲೋ ಮಾಡ್ಬೇಕು. ಯಾವ ಸೈಜ್ನಾಗ ತಗೊಂಬ. ಕಾಣಿಸ್ತಿದೆ ಅನ್ಕೊಂತೀನಿ. ಈ ಸೈಜ್ ಕಾಣಿಸುತ್ತಾ ಇಬ್ರಿಗೂ? ಡನ್. ದೊಡ್ಡದಾದ್ರೂ ಪರವಾಗಿಲ್ಲ. ಚಿಕ್ಕದ ಕ್ವಾಲಿಫೈ ಇಲ್ಲ, ಡಿಸ್ಕ್ವಾಲಿಫೈ. ಡಿಸ್ಕ್ವಾಲಿಫೈ ಆಗ್ತಿದೆ. ಡಿಸ್ಕ್ವಾಲಿಫೈ ಅಂದ್ರೆ ಆಟದಿಂದ ಸೋತ್ರು ಅಂತ. ಸ್ಟಾರ್ಟ್ ಮಾಡೋಣ. ನೋಡೋಣ ಯಾರು ಓದ್ತಾರ ಅಂತ ಹೇಳಿ. ನಿಮ್ಮತ್ತ ಓದ್ರಕ ಮತ್ತ ಊಸಿಗಿಸ್ಬಿಟ್ಟಿಟ್ಟಪ್ಪ ಮರ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಚಲೋ, ಫಸ್ಟ್ ನಮ್ಮ ಮಂತೇಶ ಸ್ಟಾರ್ಟ್ ಮಾಡ್ತಾನೆ. ಅಲ್ಲ ಅಲ್ಲ, ಈಗ ನಾನು ಹೇಳ್ತೀನಿ. ಸ್ಟಾರ್ಟ್. ನಾನು ಒಂದು ಬಲೂನ್ ತಗೊಂಡು ಎಲ್ಲೋ ಇಬ್ರು ಎಲ್ಲೋ. ಈಗ 3, 2, 1 ಬೇರೆ ಯಾವ್ದು ಅಂತ ಸ್ಟಾರ್ಟಿಂಗ್ ಮಾತ್ರ ಎಲ್ಲೋ. ಈಗ ನಾ 3, 2, 1 ಸ್ಟಾರ್ಟ್ ಅನ್ನೋಕ್ಕೂ ಸ್ಟಾರ್ಟ್ ಮಾಡ್ಬಿಟ್ಟಿದ್ದು. 3, 2, 1 ಸ್ಟಾರ್ಟ್. ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್. ಫುಲ್ಲು ಜೋರ್ ಸೌಂಡ್ ಮಾಡ್ಬೇಡಿ. ಅಪ್ಪ ಮಮ್ಮಿ ಸಾಕು ಕಟ್ಬೇಕಾ? ಮತ್ತದೇನ್ ನೋಡಿದ್ದಾರೆ ಬೇಗ ಬೇಗ. ತುಂಬಾ ಜೋರ್ ಮಾಡ್ತಿದ್ದಾರೆ ಈಗ ಅಂತ. ಹೇಗನಿಸ್ತಿದೆ? ಚೆನ್ನಾಗಿದೆ. ಸೌಂಡ್ ಮಾಡಬೇಡಿ ಪ್ಲೀಸ್ ಸೌಂಡ್ ಮಾಡಬೇಡಿ. ಸ್ವಲ್ಪ ಕಾಮಾಗಿ ಮಾಡಿ. ಗಾಯ್ಸ್, ಅವಾಗ್ಲಿಂದ ಹೇಳ್ತೀನಿ ಏನಿರ್ಬೇಕು ಬ್ಲೋ ಮಾಡಿ ಅಂತ. ಜೋರ್ ಮಾಡ್ತಿದ್ದಾರೆ. ಸೌಂಡ್ ಮಾಡಬೇಡ. ಸೌಂಡ್ ಗಾಳಿ ಊದಕ್ ಹೇಳಿದ್ದು ಸುಧಾರ್ಸಲ್ಲ. ಏನ್ ಮಮ್ಮಿ ತುಂಬಾ ಸೌಂಡ್ ಮಾಡ್ತಿದ್ದಾರೆ. ಯಾರು ತಡ್ಕೊಳಕ್ಕಾಗ್ತಿಲ್ಲ. ಅದು ಇಲ್ಲ ಬಿಡ, ಇಲ್ಲ ಮೌನ್ ನೋಡ್ಲಿ ಅದೇ, ಯಾಕಂದ್ರೆ ಅದು ಶೇಪ್ ಬೇರೆ ತರನೇ ಇದೆ. ಅದು ಬೇರೆ ಸೈಜ್, ಇದು ಬೇರೆ ಸೈಜ್ ತಂದಿಟ್ಟಿದ್ದಾರೆ ನಮ್ಮಪ್ಪ. ಸಪ್ರೇಟ್ ಇಟ್ಕೋಬೇಕು. ನಾನು 3
ನಾನು ಹೇಳು ನನ್ ಮೂರ್ ಮೂರ್ ನಾಲ್ಕನೇದಿದೆ ಅದಿಲ್ಲ ಅದು ಎಕ್ಸಾಂಪಲ್ ಮಮ್ಮಿ 4 ಮೈ ಮದರ್ ಇಸ್ ವೆರಿ ಫಾಸ್ಟ್ ಮೂವಿಂಗ್ ನಂದಾಯ್ತು ಚೆನ್ನಾಗದ್ದು ಆಲ್ಮೋಸ್ಟ್ ಇಬ್ರು ಈಕ್ವಲ್ ಆಗಿದ್ದಾರೆ ಇಲ್ಲ ನಾ ಜಾಸ್ತಿ ಅಪ್ಪ 3 ಎರಡು ಶೇಪ್ ಬೇರೆ ಬೇರೆ ಇದೆ ಅದೇನಂತ ಮಾಡೋದು ಗೊತ್ತಿಲ್ಲ ಯಾರು ಜಾಸ್ತಿ ದೊಡ್ಡ ಕೂದಿರ್ತಾರೆ ಈ ಸೈಜ್ ಅಲ್ಲಿ ಊದಿರ್ತಾರೆ ಅವ್ರು ಇನ್ನು ಕಡಿಮೆ ಯಾರು ಊದಿರ್ತಾರೆ ಅವರು ಏನೋ ಅವ್ರಿಗೆ ಒಂದು ಮಾರ್ಕ್ಸ್ ಲೆಸ್ ಆಗುತ್ತೆ ಒಂದಕ್ಕಿಂತ ಜಾಸ್ತಿ ಕಡಿಮೆ ಸೈಜ್ ಅಲ್ಲಿ ಊದಿದ್ರೆ ಇಸ್ಕೊಳ್ತಾರೆ ನನ್ ಗಂಡ್ ಬರೀ ಸೌಂಡ್ ಮಾಡೋದ್ ಬಿಟ್ರಿ ಎಷ್ಟದು ನಾ ಏನು ಹೇಳಕತ್ತಿದ್ದೆ ನಾನು ಗಂಟೆ ಆಗಿ ಕೊಡ್ಬೋದು ಮತ್ತ ಅದೆಲ್ಲಿ ಇದಾಗುತ್ತೆ ಅದು ಬಂದ್ಬಿಟ್ಟು ಏನಾಗಕತ್ತಿದ್ದೆ ಮಾಂತೀಶಾ ಎಷ್ಟದು ನಾನು ಕನ್ನಡ ಕೂಸ್ ಬಿಟ್ಯಾ ನಿಮಗೆ ಸೌಂಡ್ ಕೇಳಿಸ್ತಿದೆ ಇಲ್ಲ ಗೊತ್ತಿಲ್ಲ ಫುಲ್ಲು ಜೋರ್ ಸೌಂಡ್ ಮಾಡ್ತಿದ್ದಾರೆ ಎಸ್ಪೆಷಲಿ ದಿಸ್ ಮ್ಯಾನ್ is doing so much of noise ಅಪ್ಪ ಅಪ್ಪ ಕೂದಕ್ಕೆ ಬರೀ ಕೂದ್ಬೇಕಲ್ಲ ಫುಲ್ಲು ಇರಿಟೇಷನ್ ಆಗ್ತಿದೆ ನಂಗಂತೂ ಮುಗಿತ್ತು ಗಾಯ್ಸ್ ಎಷ್ಟು ಚೀಟಿಂಗ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಹೋಗಿ ಬಲೂನ್ ಓದ್ತಿದ್ದಾರೆ ಒಂದ್ ಉಳ್ದಿತ್ತು ಅಮ್ಮಂದ್ ಏನೂ ಉಳ್ದಿಲ್ಲ ಆಟ ಆಡ್ತಾ ಕೂತಿದ್ದೆ ಅಲ್ಲಿ ಹೋಗಿ ನಾ ಎಂತ ಮಾಡ್ಲಿ ಅದು ನಾ ಎಂತ ಮಾಡ್ಲಿ ನಾ ಅಲ್ಲೊಂದು ಉಬ್ಬೈತಿ ಅಲ್ಲೊಂದು ಬಿಟ್ಟಿನಿ ಇಲ್ಲೊಂದು ಐತಿ ಇನ್ನೊಂದಿದೆ ಅದ್ ನಿನ್ ತಪ್ಪು ಅದ್ ನಿನ್ ಮಿಸ್ಟೇಕ್ ನಂದಲ್ಲ ಅದ್ ನಿನ್ ಮಿಸ್ಟೇಕ್ ಅದ್ ನಿನ್ ಮಿಸ್ಟೇಕ್ ಈಗ ನೋಡೋಣ ಫಸ್ಟ್ ಅಪ್ಪಂದು 1 2 3 4 5 6 ಇದೆ ಕರೆಕ್ಟ್ 6 ಇದೆ ಬಲೂನ್ ಈಗ ಅಮ್ಮಂದು 1 2 3 4 5 6 7 8 ಕರೆಕ್ಟ್ 8 ಇದೆ ಅದನ್ನ ಹಿಂದೆ ಮಮ್ಮಿ ಈಗ ಓವರ್ ಬ್ಯಾಕ್ ಸೈಡ್ ಇಟ್ಟಿದ್ದೀನಿ ಈಗ ಯಾರು ಚೀಟಿಂಗ್ ಮಾಡಲ್ಲ ಈಗ ನಾ ಹೇಳ್ತೀನಿ ಯಾರು ವಿನ್ನರ್ ಅಂತ ನಾನು ನೋಡ್ಕೊಂಡಿದ್ದೀನಿ ಸೈಜ್ ಮಮ್ಮಿ ಯಾಕಂದ್ರೆ ನಾನು ನೋಡ್ದೆ ಒಂದೊಂದು ಸ್ಮಾಲ್ ಇದೆ I am the winner. You are the cheater. Always. I am the winner. He is a cheater. Who is the winner? ಯು ಇಸ್ ದ ವಿನ್ನರ್ Yes. Guys, ನಿಯತ್ತಿಗೆ ಯಾವತ್ತೂ ಬೆಲೆ ಇದೆ. ಅರ್ಥ ಆಯ್ತಾ? ನೀವು ಇವತ್ತು ಚೀಟ್ ಮಾಡಿದ್ರಿ ಅಂದ್ರೆ ಒಂದಿಲ್ದ ಒಂದು ದಿನ ಅದು ವಾಪಸ್ ಕರ್ಮ ಇಸ್ ರಿಟರ್ನ್ ಅಂತಾರಲ್ಲ ಹಾಗೆ ಕರ್ಮ ಇಸ್ ರಿಟರ್ನ್. ಸೊ ಯಾವುದೇ ಒಂದು ಒಳ್ಳೆ ಕೆಲಸನೇ ಇರ್ಲಿ ಕೆಟ್ಟ ಕೆಲಸನೇ ಇರ್ಲಿ ನೀವು ಮಾಡಿರೋದನ್ನ
ಒಪ್ಕೊಂಡ್ರೆ ಯಾವುದಕ್ಕೂ ತಪ್ಪಿಲ್ಲ. ಅದೇ ನೀವು ತಪ್ಪು ಮಾಡಿದ್ರು ಕೂಡ ನಾನು ಮಾಡಿಲ್ಲ ಅಂತ ಹೇಳ್ತಿರಲ್ಲ, ಒಂದಿಲ್ದ ಒಂದು ದಿನ ಕರ್ಮ ರಿಟರ್ನ್ ಅಂತಾರಲ್ಲ, 100% ಅದು ಕರ್ಮ ರಿಟರ್ನ್ ಆಗೇ ಆಗುತ್ತೆ. ಸೊ ಯಾವುದಕ್ಕೂ ತಪ್ಪು ಮಾಡಿದ್ರು ಅದನ್ನ ಒಪ್ಕೊಳ್ಳೋಕೆ ಹೆಸಿಟೇಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಈ ಒಂದು ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಏನ್ ಮಾಡ್ಬೇಕು? Like, share, comment, and subscribe. I hope you guys enjoyed this vlog. If you enjoyed, please comment below that I enjoyed this video. ಇದೇ ತರ ಫನ್ನಿ ಆಗಿರೋ ಚಾಲೆಂಜ್ ವಿಡಿಯೋಸ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾವು ಅದನ್ನ ಮಾಡಕ್ ಟ್ರೈ ಮಾಡ್ತೀವಿ. ಹೌದಲ್ಲ? ಬಟ್ ನನ್ನ ಗಂಡ ಮಾತ್ರ ಫುಲ್ ಚೀಟಿಂಗ್ ಮಾಡ್ತಾನೆ ಗೈಸ್. ಬಾಯ್ ಬಾಯ್ ಬಾಯ್.